ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಕೂರಿಸಿದಂಥ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆ ಸ್ಟ್ಯಾಂಡ್ ಬಳಸಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಅಲಂಕಾರವನ್ನು ಮಾಡೋದು ಅಂತ ಈ ಲಾಗ್ನಲ್ಲಿ ತಿಳಿಯೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಯಮುನಾ ಮನು ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾವು ಸ್ಟ್ಯಾಂಡನ್ನು ತೆಗೆದುಕೊಂಡು ಆ ಸ್ಟ್ಯಾಂಡ್ನ ಟೇಬಲ್ ಮೇಲೆ ಮಡಗಿ ಅದರ ಕೆಳಗಡೆ ಅಕ್ಕಿಯನ್ನು ಹಾಕಿ ಸ್ವಸ್ತಿಕ್ ಮಾರ್ಕನ್ನು ಹಾಕಿದ್ದೇವೆ. ಆ ಸ್ಟ್ಯಾಂಡ್ಗೆ ಒಂದು ಕೋಲನ್ನು ಕಟ್ಟಿಕೊಂಡಿದ್ದೇವೆ ಕಾಲುಗಳನ್ನು ಕೂರಿಸುವ ಸಲುವಾಗಿ. ಹಾಗೆಯೇ ಒಂದು ಬೆಂಡನ್ನು ಮಡಿಕೊಂಡು ಅದರ ಮೇಲೆ ತಟ್ಟೆಯನ್ನು ಇರಿಸಿದ್ದೇವೆ. ತದನಂತರ ಅದಕ್ಕೆ ಆ ಪ್ಲೇಟಿಗೆ ಬಿಂದಿಗೆಯನ್ನು ಕೂರಿಸುವ ಸಲುವಾಗಿ ಅದರ ಮೇಲೆ ಅಕ್ಕಿಯನ್ನು ಹಾಕಿಕೊಂಡು ಬಿಂದಿಗೆಯನ್ನು ಕೂರಿಸುತ್ತೇವೆ. ಕೈ ಕೂರಿಸುವ ಸಲುವಾಗಿ ಆ ಬಿಂದಿಗೆಗೆ ಕತ್ತಿಗೆ ಒಂದು ಕೋಲನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ನೋಡಿ, ಈ ರೀತಿ ಬರುತ್ತೆ. ಬಿಂದಿಗೆ ಒಳಗೆ ಅಕ್ಕಿಯನ್ನಾದರೂ ಹಾಕಿಕೊಳ್ಳಬಹುದು, ಇಲ್ಲ ನೀರನ್ನಾದರೂ ಹಾಕಿಕೊಳ್ಳಬಹುದು. ನೋಡಿ, ಈ ರೀತಿ ಕೂರಿಸಬೇಕು. ನೋಡಿ, ಈ ರೀತಿ ಕೂರಿಸ್ಕೊಳ್ಳಿ. ಅಕ್ಕಿ ಒಳಗಡೆ ಬಿಂದಿಗೆ ಒಳಗಡೆ ಅರಿಶಿನ ಮತ್ತು ಕುಂಕುಮವನ್ನು ಸೇರ್ಪಡೆ ಮಾಡ್ತಾಯಿದ್ದೇವೆ. ತದನಂತರ ನಾವು ಸೀರೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಸೀರೆಯನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ರೀತಿ ನೋಡಿ, ನರಿಗೆ ಎಲ್ಲ ತೆಗೆದುಕೊಂಡು ನಾವು ಈ ರೀತಿ ಮಾಡ್ಕೊಂಡಿದ್ವಿ. ಸ್ಟ್ಯಾಂಡ್ಗೆ ಸೀರೆಯನ್ನು ಹೇಗೆ ಹಾಕೋದು ಅಂತ ಈಗ ನೋಡೋಣ ಬನ್ನಿ. ನೋಡಿ, ಸೀರೆಯನ್ನು ಬೆಂಡಿನ ಸಹಾಯದಿಂದ ನರಿಗೆ ಯಾವ್ಯಾವ ರೀತಿ ಹಾಕೋಬೇಕು ಅಂತ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನರಿಗೆಯನ್ನು ಕೂರಿಸಿ. ತದನಂತರ ಸೀರೆ ನೀಟಾಗಿ ಅಂಟ್ಕೋಬೇಕು. ನರಿಗೆ ಎಲ್ಲ ನೀಟಾಗಿ ತಗೊಳ್ಳಿ, ಸಖತ್ತಾಗಿ ಕಾಣ್ತದೆ. ನೋಡಿ, ಈ ರೀತಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಅದರ ಮೇಲೆ ತಟ್ಟೆಯನ್ನು ಇರಿಸಿ, ತಟ್ಟೆ ಒಳಗಡೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲ್ಗಡೆ ಬಿಂದಿಗೆಯನ್ನು ಕೂರಿಸ್ತಾ ಇದ್ದೇವೆ. ನೋಡಿ, ಈ ರೀತಿ ಬರ್ತಾ ಇದೆ. ಈಗೆಲ್ಲ ರೆಡಿ ಮಾಡ್ಕೊಳ್ಳಿ. ಈಗ ಕೈಗಳಿಗೆ ಹೇಗೆ ಬ್ಲೌಸ್ ಪೀಸನ್ನು ಹಾಕ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೇವೆ. ನೋಡಿ, ಈ ರೀತಿ ಗುಂಪಿನ ಸಹಾಯದಿಂದ ಬ್ಲೌಸ್ ಪೀಸ್ನನ್ನು ಬಳಸಿ ಈ ರೀತಿ ಮಾಡಿಕೊಳ್ಳಿ. ಇದೇ ರೀತಿ ಇನ್ನೊಂದು ಕೈಗೂ ಸಹ ಮಾಡ್ಕೋಬೇಕು. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀವಿ. ಈ ರೀತಿ ಬರುತ್ತೆ. ಕೋಲುಗಳ ಸಹಾಯದಿಂದ ನಾವು ಈ ಕೈಗಳನ್ನು ಕೂರಿಸೋದು ಹೇಗೆ ಅಂತ ನೋಡಿ. ನೋಡಿ, ಈ ರೀತಿ ಹಿಂದ್ಗಡೆಯಿಂದ ಹಾಕ್ಕೊಂಡ್ರೆ ವೇಲ್ ಹಾಕೋತಾರಲ್ಲ ಆ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಬರುತ್ತೆ. ಅದನ್ನು ಒಂದು ಗುಂಪಿನ ಸಹಾಯದಿಂದ ನೀವು ಅದನ್ನು ರೆಡಿ ಮಾಡ್ಕೊಳ್ಳಿ. ಸೆರಗನ್ನು ಹೇಗೆ ಬಳಸಿ ನಾವು ರೆಡಿ ಮಾಡಬೇಕು ಅಂತ ನೋಡೋಣ. ಈಗ ವೇಲ್ ರೀತಿ ಹಾಕೋಬೋದು, ಇಲ್ಲ ಉದ್ದಕ್ಕಾದರೂ ಬಿಡ್ಬೋದು. ನಾವು ಈ ರೀತಿ ಹಾಕ್ತಾಯಿದ್ದೀವಿ. ಈಗ ಸೊಂಟದ ದಾಪನ್ನು ಕಟ್ಬಿಟ್ರೆ ನಿಮಗೆ ಸ್ವಲ್ಪ ನೀಟಾಗಿ ಕೂರುತ್ತೆ. ಈಗ ಕಾಲನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ, ಹೇಗೆ ಕೂರಿಸೋದು ಅಂತ ನೋಡಿ. ಈ ಕಡೆ ತುದಿ ಮತ್ತು ಆ ಕಡೆ ತುದಿಯನ್ನು ಸೇರಿಸ್ಕೋಬೇಕು. ಒಂದು ಕಾಲು ಕೆಳಗಡೆ ಬಿಡೋ ರೀತಿ, ಇನ್ನೊಂದು ಮಡಿಸ್ಕೊಂಡು ಕೂತಿರೋ ರೀತಿ ಕಾಣ್ತಾ ಇದೆ. ಗುಂಪಿನಿಂದ ನೀಟಾಗಿ ಸೆಕ್ಯೂರ್ ಮಾಡಿಕೊಡಿ. ನೋಡಿ, ಈ ರೀತಿ ಕಾಣ್ತಾ ಇದೆ. ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಚೊಂಬಿನ ಸಹಾಯದಿಂದ ನಾವು ಕಾಸು ಬೀಳ್ತಾ ಇರೋ ಹಾಗೆ ಮಾಡಿದ್ದೇವೆ. ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಇದೆ. ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪಲೆಯಿಂದ ಕಾಸು ಹೇಗೆ ಸುರಿತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಹಾಗೆಯೇ ನಾವು ಬ್ಯಾಕ್ಗ್ರೌಂಡು ಎಲ್ಲ ನೀಟಾಗಿ ಕಾಣ್ತಾ ಇದೆ. ಬಾಳೆ ಎಲೆ ಕೂಡ ನೆರಳಿನ ಹಾಗೆ ಕಾಣ್ತಾ ಇದೆ. ಹಾಗೆ ಕಿರೀಟ ಧಾರಣೆಯನ್ನು ಮಾಡಿದ್ದೀವಿ, ಅದು ಒಂದು ಚೆನ್ನಾಗಿ ಕಾಣಿಸ್ತಿದೆ. ಈ ಹಿಂದ್ಗಡೆ ಒಂದು ಆನೆ ದಂತದ ಥರನೂ ಹಾಕಿದ್ದೀವಿ.
ಎಲ್ಲ ರೀತಿ ಒಂದು ಸ್ವಲ್ಪ ನೀಟಾಗಿ ಕಾಣ್ತಾ ಇದೆ ನೋಡಿ. ಈ ರೀತಿ ರೆಡಿ ಮಾಡ್ಕೋಬೋದು. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಲಕ್ಷ್ಮೀ ಮಹಾಲಕ್ಷ್ಮೀ ಆ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಯ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ. ಈ ರೀತಿ ಒಂದು ವಿಡಿಯೋನ ಮಾಡಿ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ಈ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಅಂತ ನಾವು ಈ ಮೂಲಕ ಬೇಡ್ಕೊತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ವಿಡಿಯೋನ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.